ನಮ್ಗೆ ವಯಸ್ಸಾದಂತೆಲ್ಲ ನಾವು ಹೆಚ್ಚು ಜ್ಞಾನಿಗಳಾಗ್ತೇವೆ ಅಂತ ಅಂದ್ಕೊಂಡಿರ್ತೇವಲ್ವಾ? ಆದ್ರೆ ಕೆಲವೊಮ್ಮೆ ನಮ್ಮ ಅನುಭವಗಳೇ ನಮ್ಮನ್ನ ಕಹಿಯಾಗಿಸ್ಬಿಡುತ್ತೆ. ನಾನು ಯಾರಿಗೂ ಸಹಾಯ ಮಾಡಲ್ಲ ಅನ್ನೋ ಒಂದು ಅಪಾಯಕಾರಿ ಮನಸ್ಥಿತಿಗೆ ತಳ್ಳಿಬಿಡುತ್ತೆ. ಬನ್ನಿ, ಇವತ್ ನಾವು ಈ ವಿಷಕಾರಿ ಮನಸ್ಥಿತಿಯ ಹಿಂದಿರುವ ಕಾರಣಗಳೇನು ಮತ್ತೆ ಅದರಿಂದ ಹೊರಬರೋದು ಹೇಗೆ ಅಂತ ನೋಡೋಣ. ಹಾಗಾದ್ರೆ ಈ ವ್ಯತ್ಯಾಸ ಎಲ್ಲಿಂದ ಬರುತ್ತೆ? ಒಂದೇ ತರಹದ ಜೀವನಾನುಭವಗಳನ್ನ ಹೊಂದಿರುವ ಇಬ್ಬರಲ್ಲಿ ಒಬ್ರು ಹೇಗೆ ಜ್ಞಾನದ ಪರ್ವತದಂತೆ ಬೆಳೆದರೆ ಇನ್ನೊಬ್ಬರು ಹತಾಶೆಯ ಕಡಲಲ್ಲಿ ಯಾಕೆ ಮುಳುಗಿ ಹೋಗ್ತಾರ? ಈ ಪ್ರಶ್ನೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ಮೂಲ. ನೋಡಿ, ಈ ಮನಸ್ಥಿತಿ ಇದೆಯಲ್ಲ, ಇದು ಬರೀ ಮನಸ್ಸಿಗೆ ಸೀಮಿತವಾದದ್ದಲ್ಲ. ಇದು ನಮ್ಮ ಆರೋಗ್ಯವನ್ನ, ನಮ್ಮ ಪ್ರೀತಿಪಾತ್ರರೊಂದಿಗಿನ ಸಂಬಂಧವನ್ನ, ಅಷ್ಟೇ ಯಾಕೆ ನಮ್ಮ ಘನತೆಯನ್ನೇ ಕೊರೆದು ತಿಂದುಬಿಡಬಹುದು. ಈ ವಿಶ್ಲೇಷಣೆ ಮೂಲಕ ಹಿರಿಯರು ಮತ್ತು ಅವರ ಕುಟುಂಬದವರು ಈ ಸಮಸ್ಯೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಎಲ್ಲರಿಗೂ ಒಂದು ಒಳ್ಳೆ ದಾರಿ ಕಂಡುಕೊಳ್ಳೋಕೆ ಸಹಾಯ ಮಾಡೋದೇ ನಮ್ಮ ಉದ್ದೇಶ. ಸರಿ, ಹಾಗಾದ್ರೆ ಮೊದಲಿಗೆ ಈ ಕಹಿಯಾದ ಬದಲಾವಣೆ ಆಗೋದು ಹೇಗೆ ಅಂತ ನೋಡೋಣ. ಇದು ನನ್ನ ಸಮಸ್ಯೆ ಅಲ್ಲ ಅನ್ನೋ ನಿಲುವು ಹುಟ್ಕೊಳ್ಳೋದು ಎಲ್ಲಿಂದ? ನಾನು ಕಷ್ಟಪಟ್ಟಿದ್ದೀನಿ, ಈಗ ಬೇರೆಯವರೆಲ್ಲ ಕಷ್ಟಪಡ್ಲಿ. ಈ ಒಂದೇ ಒಂದು ವಾಕ್ಯ ಈ ಇಡೀ ವಿಷಕಾರಿ ಮನಸ್ಥಿತಿಯ ಸಾರಾಂಶವನ್ನ ಹಿಡಿದಿಡತ್ತೆ. ಇದು ನೋವನ್ನ ಗುಣಪಡಿಸುವ ಬದಲು ಅದನ್ನೇ ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ಒಂದು ವಿನಾಶಕಾರಿ ಯೋಚನೆ. ಈ ಮನಸ್ಥಿತಿಯ ಹಿಂದೆ 3 ಆಳವಾದ ನಂಬಿಕೆಗಳು ಕೆಲಸ ಮಾಡ್ತವೆ. ಮೊದಲನೆಯದಾಗಿ, ಎಲ್ಲರೂ ನನಗೆ ಋಣಾಗಿರಬೇಕು, ನಾನ್ಯಾರಿಗೂ ಏನೂ ಕೊಡಬೇಕಾಗಿಲ್ಲ ಅನ್ನೋ ಭಾವನೆ. ಇನ್ನು ಎರಡನೆಯದು, ಈ ಜಗತ್ತು ನನ್ನನ್ನು ಬಳಸ್ಕೊಂಡಿದೆ, ಹಾಗಾಗಿ ಈಗ ನಾನು ತೆಗೆದುಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅನ್ನೋ ಸಮರ್ಥನೆ. ಮತ್ತು ಕೊನೆಯದಾಗಿ, ಬಹುಶಃ ಎಲ್ಲಕ್ಕಿಂತ ಅಪಾಯಕಾರಿ ನಂಬಿಕೆ, ನಾನು ಅನುಭವಿಸಿದ ನೋವೇ ನೀವು ಅನುಭವಿಸುವ ನೋವಿಗೆ ಕಾರಣವಾಗಬಹುದು ಅಂತ ಅಂದುಕೊಳ್ಳುವುದು. ಇಲ್ಲಿ ಹಿಂದಿನ ಗಾಯಗರು ಭವಿಷ್ಯದ ಕ್ರೂರ್ಯಕ್ಕೆ ಒಂದು ಲೈಸೆನ್ಸ್ ಆಗ್ಬಿಡುತ್ತೆ. ಸರಿ, ಈ ನಂಬಿಕೆಗಳೆಲ್ಲ ನಡವಳಿಕೆಯಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋಣ ಬನ್ನಿ. ವಿಷಕಾರಿ ವೃದ್ಧಾಪ್ಯದ 4 ಮುಖ್ಯವಾದ ಲಕ್ಷಣಗಳನ್ನ ಈಗ ನೋಡೋಣ. ಮೊದಲ ಲಕ್ಷಣ, ಗುಪ್ತ ನಾರ್ಸಿಸಿಸಂ. ಇದು ನೇರವಾಗಿ ನಾನೇ ಶ್ರೇಷ್ಠ ಅಂತ ಹೇಳ್ಕೊಳ್ಳೋದಿಲ್ಲ, ಬದಲಾಗಿ ಬಲಿಪಶುತ್ವದ ಹಿಂದೆ ಅಡಗಿರುತ್ತೆ. ತಾವು ಎಷ್ಟು ತ್ಯಾಗ ಮಾಡಿದ್ದೇವೆ ಅಂತ ಉತ್ಪ್ರೇಕ್ಷೆ ಮಾಡಿ ಹೇಳೋದು, ಬೇರೆಯವರಲ್ಲಿ ತಪ್ಪಿತಸ್ಥ ಭಾವನೆ ಮೂಡಿಸೋದು. ಇದೆಲ್ಲದರ ಮೂಲಕ ಜವಾಬ್ದಾರಿಯಿಂದ ನುಣುಚಿಕೊಂಡು ಬೇರೆಯವರಿಂದ ಸೇವೆ ಬಯಸಲಾಗತ್ತೆ. ಎರಡನೇ ಲಕ್ಷಣ, ಪ್ರತಿಕಾರದ ನ್ಯಾಯ. ಅಂದ್ರೆ ತಮ್ಮ ಹಿಂದಿನ ಆಘಾತವನ್ನೇ ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ಬೇರೆಯವರು ಸಹ ಕಷ್ಟಪಡಬೇಕು ಅಂತ ಒತ್ತಾಯಿಸೋದು. ತಲೆಮಾರುಗಳಿಂದ ಬಂದ ನೋವನ್ನ ಗುಣಪಡಿಸೋ ಬದಲು ಅದನ್ನೇ ಒಂದು ದೈವಿಕ ನ್ಯಾಯ ಅಂತ ತಪ್ಪಾಗಿ ತಿಳಿದುಕೊಳ್ಳೋದು. ಇದನ್ನ ಇನ್ನೊಂದು ರೀತಿ ವೇಲ್ಬೇಕು ಅಂದ್ರೆ, ಚಿಕಿತ್ಸೆ ಸಿಗದ ಆಘಾತ ಒಂದು ಆಸ್ತಿಯ ಹಾಗೆ ಪೀಳಿಗೆಯಿಂದ ಪೀಳಿಗೆಗೆ ಸಾಗಿಸಲ್ಪಡುತ್ತದೆ ಅಂತ. ಇದು ಪ್ರತಿಕಾರದ ನ್ಯಾಯದ ಹಿಂದಿರುವ ದೊಡ್ಡ ದುರಂತ. ಇಲ್ಲಿ ನೋವು ಮಾಯವಾಗೋ ಬದಲು ಒಂದು ಬಳುವಳಿಯ ಹಾಗೆ ಕೈ ಬದಲಾಯಿಸ್ತಾ ಹೋಗುತ್ತೆ. ಮೂರನೇ ಲಕ್ಷಣ, ದ್ವೇಷ ಸಂಗ್ರಹಣೆ. ಅಂದ್ರೆ ಹಳೆಯ ದ್ವೇಷ, ದೂರು, ಹರಟೆಗಳ ಮೂಲಕ ನೋವನ್ನ ಮತ್ತೆ ಮತ್ತೆ ಜೀವಂತವಾಗಿ ಇಡೋದು. ಇದು ಭಾವನಾತ್ಮಕ ಗಾಯಗಳನ್ನ ಯಾವತ್ತೂ ಆರಲ್ಬಿಡೋದಿಲ್ಲ ಮತ್ತು ನಮ್ಮ ದೇಹದಲ್ಲಿ ಒತ್ತಡದ ಪ್ರತಿಕ್ರಿಯೆಗಳನ್ನ ಪದೇ ಪದೇ ಸಕ್ರಿಯಗೊಳಿಸುತ್ತೆ. ಇದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ಹಾನಿಕಾರಕ. ಮತ್ತು 4ನೇ ಲಕ್ಷಣ, ಅಸುರಕ್ಷತೆಯಿಂದ ಬರುವ ಅಧಿಕಾರಶಾಹಿ. ಅಂದ್ರೆ ದಿನಚರಿ, ಆಯ್ಕೆಗಳು, ಕುಟುಂಬದ ಪ್ರತಿಯೊಂದು ವಿಷಯದ ಮೇಲೂ ವಿಪರೀತ ನಿಯಂತ್ರಣ ಸಾಧಿಸೋದು. ಇದು ಮೇಲ್ನೋಟಕ್ಕೆ ಶಿಸ್ತು ಅಂತ ಕಂಡ್ರೂ ವಾಸ್ತವದಲ್ಲಿ ಅದು ಅವರೊಳಗಿನ ಗೊಂದಲ ಮತ್ತು ಭಯದ ಪ್ರತಿಬಿಂಬ. ನೋಡಿ, ಈ ಮನಸ್ಥಿತಿ ಇದೆಯಲ್ಲ, ಇದು ಬರೀ ಭಾವನೆಗಳಲ್ಲೇ ನಿಲ್ಲೋದಿಲ್ಲ, ನಮ್ಮ ದೇಹ ಪ್ರತಿಯೊಂದನ್ನೂ ದಾಖಲಿಸಿಕೊಳ್ಳುತ್ತೆ. ಹಾಗಾದ್ರೆ ಈ ವಿಷಕಾರಿ ಮನಸ್ಥಿತಿ ನಮ್ಮ ದೈಹಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಇದು ಮನೋದೈಹಿಕ ಅವನತಿಯ ಒಂದು ಸರಪಡಿಯಿದ್ದಾಗೆ. ಎಲ್ಲ ಶುರುವಾಗೋದು ಭಾವನಾತ್ಮಕ ಕಹಿ ಮತ್ತು ದ್ವೇಷದಿಂದ. ಇದು ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ನಂತಹ ಒತ್ತಡದ ಹಾರ್ಮೋನ್ಗಳನ್ನು ನಿರಂತರವಾಗಿ ಉತ್ಪತ್ತಿ ಮಾಡುತ್ತೆ. ಕಾಲಕ್ರಮೇಣ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನೇ ಕುಗ್ಗಿಸಿ ನಮ್ಮ ವಯಸ್ಸಾಗುವ ಪ್ರಕ್ರಿಯೆಯನ್ನು ವೇಗಗೊಳಿಸ್ಬಿಡುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ವೈಜ್ಞಾನಿಕ ಸಾಕ್ಷಿ ಕೂಡ ಇದೆ. ಕೇಳಿ, ಪದೇ ಪದೇ ನಕಾರಾತ್ಮಕವಾಗಿ ಯೋಚನೆ ಮಾಡೋದ್ರಿಂದ ಅಮಿಲಾಯ್ಡ್ ಮತ್ತು ಟೌ ಅನ್ನೋ 2 ಪ್ರೋಟೀನ್ಗಳ ಶೇಖರಣೆ ಮೆದುಳಲ್ಲಿ ಹೆಚ್ಚಾಗತ್ತೆ ಅಂತೆ ಸಂಶೋಧನೆಗಳು ಹೇಳ್ತವೆ. ಈ ಪ್ರೋಟೀನ್ಗಳು ಆಲ್ಝೈಮರ್ ಕಾಯಿಲೆಗೆ ನೇರವಾಗಿ ಸಂಬಂಧಪಟ್ಟಿವೆ. ಯೋಚನೆ ಮಾಡಿ, ಇದು ಎಷ್ಟು ಗಂಭೀರ ಪರಿಣಾಮ ಬೀರಬಹುದು ಅಂತ. ಆದರೆ ಕತೆ ಹೀಗೇ ಇರಬೇಕಂತೇನಿಲ್ಲ ಅಲ್ವಾ? ಇಲ್ಲೇ ನಮ್ಮ ಚರ್ಚೆ ಒಂದು ಮುಖ್ಯವಾದ ತಿರುವು ಪಡೆಯುತ್ತೆ. ಬನ್ನಿ, 2 ವಿಭಿನ್ನ ಹಿರಿಯರ ಕಥೆಯನ್ನ ನೋಡೋಣ.
ಒಬ್ಬರು ಕಹಿಯನ್ನೇ ಆಯ್ಕೆ ಮಾಡಿಕೊಂಡ್ರೆ ಇನ್ನೊಬ್ರು ಕೃತೆಯ ದಾರಿಯನ್ನ ಹಿಡಿಯುತ್ತಾರೆ. ಈ ವ್ಯತ್ಯಾಸವನ್ನು ಒಮ್ಮೆ ನೋಡಿ. ವಿಷಕಾರಿ ಮನಸ್ಸು ನಾನು ಕಷ್ಟಪಟ್ಟೆ ಹಾಗಾಗಿ ನೀನೂ ಪಡಬೇಕು ಅಂತ ಹೇಳುತ್ತೆ. ಆದ್ರೆ ಕೃಪೆಯುಳ್ಳ ಮನಸ್ಸು ನಾನು ಕಷ್ಟಪಟ್ಟೆ ಆದ್ರೆ ನೀನು ಪಡೋದೋ ಬೇಡ ಅಂತ ಬಯಸುತ್ತೆ. ಒಬ್ಬರು ಅಸುರಕ್ಷತೆಯಿಂದ ಆಸ್ತಿಯನ್ನ ಕೂಡಿಟ್ರೆ ಇನ್ನೊಬ್ಬರು ಸಂತೋಷದಿಂದ ಆಶೀರ್ವಾದವನ್ನ ಹಂಚ್ತಾರೆ. ಎಂಥ ಅಜಗಜಾಂತರ ವ್ಯತ್ಯಾಸ ಅಲ್ವಾ? ಇದು ಕೇವಲ ಒಂದು ಆಯ್ಕೆಯಲ್ಲ, ಇದು ನಾವು ಬಿಟ್ಟು ಹೋಗುವ ಪರಂಪರೆನೇ ನಿರ್ಧರಿಸುತ್ತೆ. ಹಾಗಾದ್ರೆ ಈ ವಿಷವರ್ತುಲವನ್ನ ಮುರಿಯೋಕ್ಕಾಗಲ್ವಾ? ಖಂಡಿತ ಆಗತ್ತೆ. ಬನ್ನಿ ಈಗ ಪರಿಹಾರಗಳ ಕಡೆ ಗಮನ ಕೊಡೋಣ. ಗುಣಮುಖರಾಗಲು ಮತ್ತು ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಏನ್ ಮಾಡಬಹುದು? ಮೊದಲಿಗೆ ಈ ಮನಸ್ಥಿತಿಯಲ್ಲಿ ಸಿಲುಕೊಂಡಿರುವ ಹಿರಿಯರು ಇದರಿಂದ ಹೊರಬರೋಕ್ಕೆ ಏನ್ ಮಾಡ್ಬೋದು ಅಂತ ನೋಡೋಣ. ಇದನ್ನೊಂದು ದೂಷಣೆ ಅಂತ ನೋಡುವ ಬದಲು ಆತ್ಮವಿಮೋಚನೆಗೆ ಸಿಕ್ಕ ಒಂದು ಅವಕಾಶ ಅಂತ ಪರಿಗಣಿಸೋದು ಬಹಳ ಮುಖ್ಯ. ವರ್ತಮಾನವನ್ನು ಮತ್ತೆ ನಮ್ಮದಾಗಿಸ್ಕೊಳ್ಳೋಕೆ 3 ಸರಳ ಹೆಜ್ಜೆಗಳಿವೆ. ಮೊದಲು ನಮ್ಮ ನಡವಳಿಕೆಯಲ್ಲಿನ ಸೂಚನೆಗಳನ್ನ ಪ್ರಾಮಾಣಿಕವಾಗಿ ಗುರುತಿಸೋದು. ಆಮೇಲೆ ಸಣ್ಣ ಸಣ್ಣ ಬದಲಾವಣೆಗಳಿಂದ ಶುರು ಮಾಡೋದು. ಬಹುಶಃ ಪ್ರತಿದಿನ ಯಾರಿಗಾದರೂ ಒಂದು ಸಣ್ಣ ಸಹಾಯ ಮಾಡೋದು, ಕತೆಗಳನ್ನ ಹೇಳಿ ನೋವು ಕೊಡೋ ಬದಲು ದಾರಿ ತೋರಿಸೋದು, ಮತ್ತು ಕೊನೆಯದಾಗಿ ನಿಯಂತ್ರಣದ ಬದಲು ಪ್ರೀತಿಯ ಪರಂಪರೆಯನ್ನು ಕಟ್ಟೋ ಕಡೆ ಗಮನ ಕೊಡೋದು. ಸರಿ, ಈಗ ಆರೈಕೆ ಮಾಡುವರ ಕಡೆ ಬರೋಣ. ಅವರ ಹೋರಾಟವನ್ನ ಗುರುತಿಸಿ ಯಾವುದೇ ತಪ್ಪಿಸ್ತಸ್ಥ ಭಾವನೆ ಇಲ್ಲದೆ ಗಡಿಗಳನ್ನ ನಿಗದಿಪಡಿಸಲು ಅವರಿಗೆ ಶಕ್ತಿ ತುಂಬೋದು ಹೇಗೆ ಅಂತ ನೋಡೋಣ. ಆರೈಕೆದಾರರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋಕೆ ಕೆಲವು ಪ್ರಮುಖ ತಂತ್ರಗಳಿವೆ. ಮೊದಲನೇದಾಗಿ, ಅವರ ನೋವನ್ನು ಅರ್ಥ ಮಾಡಿಕೊಳ್ಳಿ, ಆದರೆ ಅವರ ನಕಾರಾತ್ಮಕ ನಡವಳಿಕೆಯನ್ನ ನೀವನುಕರಿಸಬೇಡಿ. ಭಾವನಾತ್ಮಕ ಬ್ಲ್ಯಾಕ್ಮೇಲ್ಗೆ ಬಲಿಯಾಗದೆ ಪ್ರಾಯೋಗಿಕ ಸಹಾಯವನ್ನಷ್ಟೇ ನೀಡಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ನಿಮ್ಮ ಸ್ವಂತ ಜೀವನ, ವೃತ್ತಿ ಮತ್ತು ಸಂತೋಷದಲ್ಲಿ ಹೂಡಿಕೆ ಮಾಡೋದನ್ನ ಯಾವತ್ತೂ ಮರಿಬೇಡಿ. ಒಂದು ವಿಷಯವನ್ನ ಆರೈಕೆಕಾರರು ಯಾವತ್ತೂ ಮರಿಬಾರ್ದು. ನಮ್ಮನ್ನು ನಾವು ಗುಣಪಡಿಸಿಕೊಳ್ಳುವುದೇ ಅತ್ಯಂತ ದೊಡ್ಡ ಕ್ರಾಂತಿಕಾರಿ ಕೆಲಸ. ನಮ್ಮ ಮಾನಸಿಕ ಆರೋಗ್ಯವೇ ನಮ್ಮ ಮೊದಲ ಆದ್ಯತೆಯಾಗಬೇಕು. ಆಗ ಮಾತ್ರ ಈ ವಿಷದ ವರ್ತುಲವನ್ನ ಮುರಿಯಲು ಸಾಧ್ಯ. ಕೊನೆಯಲ್ಲಿ ಹೇಳುವುದಾದರೆ, ನಿಜವಾದ ಹಿರಿತನ ಅನ್ನೋದು ಒಂದು ಹೊರೆಯಲ್ಲ, ಅದೊಂದು ದಾರಿದೀಪ. ಅದನ್ನ ನಾವು ಅಧಿಕಾರದಿಂದೇ ಗಳಿಸೋಕಾಗಲ್ಲ. ಬದಲಾಗಿ ಕೃಪೆ, ಉದಾರತೆ ಮತ್ತು ಸೌಮ್ಯವಾದ ಶಕ್ತಿಯ ಮೂಲಕವೇ ಗಳಿಸಬೇಕು. ಹಾಗಾದ್ರೆ ನಾವೆಲ್ಲರೂ ನಮ್ಮನ್ನ ನಾವೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು. ನಾವು ಯಾವ ರೀತಿಯ ಪೂರ್ವಜರಾಗಲು ಇಷ್ಟಪಡ್ತೀವಿ? ನೋವನ್ನು ಹಂಚುವವರೋ ಅಥವಾ ಜ್ಞಾನವನ್ನು ಹಂಚುವವರೋ? ಈ ಆಯ್ಕೆ ಇವತ್ತು ನಾವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಅಡಗಿದೆ, ಮತ್ತು ಅದೇ ನಾವು ಬಿಟ್ಟು ಹೋಗುವ ಪರಂಪರೆಯನ್ನು ರೂಪಿಸುತ್ತೆ.